ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತೇನಪ್ಪ ಸ್ಪೆಷಲ್ ಅಂತಂದರೆ, ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ಅವರೆಕಾಳು ಉಪ್ಪಿಟ್ಟನ್ನ, ಇದ್ಕಿದ ಅವರೆಕಾಳು ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅಂತ ನನ್ನ ಸ್ಟೈಲಲ್ಲಿ ನಾನು ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಆಗಿದ್ರೆ ಹೋಗಿ ನೋಡ್ಕೊಂಡು ಬರೋಣ. ಅವರೇ ಉಪ್ಪಿಟ್ಟು ಮಾಡಲಿಕ್ಕೆ ನಾನು ಆಲ್ರೆಡಿ ತರಕಾರಿಗಳನ್ನೆಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಅದೇನೇನಪ್ಪ ಅಂದರೆ ನವಕೋಲು, ಕ್ಯಾಬೇಜು, ಕ್ಯಾರೆಟು, ಹುರುಳಿಕಾಯಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಇಟ್ಕವ್ರೆ, ಮತ್ತು ಕಾಯಿ, ಸಾಸಿವೆ, ಜೀರಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಮೊದಲಿಗೆ ಒಂದು ಬಾಣಲಿ ಇಟ್ಬಿಟ್ಟು ಅದರೊಳಗಡೆ ಸಾಸಿವೆ ಹಾಕ್ತಾ ಇದ್ದೀನಿ ನಾನು. ಸಾಸಿವೆ ಚಿಟಪಟ ಅಂತ ಸಿಡಿಬೇಕು. ಸಿಡ್ದಾದ್ಮೇಲೆ ನೋಡಿ ಈ ಥರ ಸಾಸಿವೆ ಸಿಡ್ದಾದ್ಮೇಲೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಾ ಅಲ್ವಾ? ಜೀರಿಗೆನೂ ಸಹ ನೀಟಾಗಿ ಅದು ಫ್ರೈ ಆಗಬೇಕು, ಸಾಸಿವೆ ಜೀರಿಗೆ ಎರಡೂ. ಮತ್ತು ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಅದಾದಮೇಲೆ ಕಡಲೆಬೇಳೆ ಕೂಡ ಇದು ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿಕೊಂಡು ನೀಟಾಗಿ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಬಾಡಿಸ್ಕೊಳ್ಬೇಕು. ಇದು ನೀಟಾಗಿ ಚೆನ್ನಾಗಿ ರೋಸ್ಟ್ ಆದಷ್ಟು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ನಾನು ಕರ್ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡ್ತಿದ್ದೀರಲ್ವ? ಕರ್ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಫಸ್ಟೇ ಹಾಕಿದ್ರೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಕ್ರಿಸ್ಪಿ ಆಗುತ್ತೆ. ಹಂಗಾಗಿ ನಮಗೆ ತಿನ್ಲಿಕ್ಕೆ ಅಷ್ಟು ಇಷ್ಟ ಆಗಲ್ಲ. ಹಂಗಾಗಿ ನೀವು ಬೇಕಾದ್ರೆ ಫಸ್ಟೇ ಸೇರಿಸ್ಕೊಳ್ಬೋದು ಕರ್ಬೇವಿನ ಸೊಪ್ಪು ಇಷ್ಟಪಡೋರಾದರೆ. ನಾನು ಅದಕ್ಕೋಸ್ಕರ ಈಗ ಹಾಕ್ತಾಯಿದ್ದೀನಿ. ಮತ್ತು ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ತಿದ್ದೀರಲ್ವ ನೀವು? ಮೆಣಸಿನ್ಕಾಯಿ ಆ್ಯಡ್ ಆದಮೇಲೆ ಸ್ವಲ್ಪ ಒಂದು ಸ್ವಲ್ಪ ಹುರಿದಾದ್ಮೇಲೆ, ಒಂದು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಈರುಳ್ಳಿ ನೋಡಿ ಈ ರೀತಿ ಈರುಳ್ಳಿ, ಇದಕ್ಕೆ ತರಕಾರಿ ಹಾಕಿದಷ್ಟು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಉಪ್ಪಿಟ್ಟು ಅಂತ ಹೇಳ್ಬೋದು. ಹಂಗಾಗಿ ಈರುಳ್ಳಿ ಸಹ ಅದು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು, ಹಂಗಾಗಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ಮೆಲ್ ಬಂದರೆ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ, ಹಾಗಾಗಿ ಹಸಿ ಹಸಿ ಸ್ಮೆಲ್ ಹಂಗೆ ಇರುತ್ತೆ. ಹಂಗಾಗಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಈರುಳ್ಳಿನ. ಅವರೆಕಾಳು ಕಾಲದಲ್ಲಿ ಏನಪ್ಪ ಮಾಡ್ಬೋದು ಅಂದರೆ, ಅವರೆಕಾಳು ರೆಸಿಪಿನ ಎಷ್ಟೊಂದು ರೆಸಿಪಿ ಬರ್ತವೆ ಅಂದರೆ ತುಂಬಾ ರೆಸಿಪಿ ಬರ್ತವೆ. ಅದನ್ನು ಕೂಡ ನಿಮ್ಮ ಜೊತೆ ಮುಂದಿನ ವಿಡಿಯೋಗಳಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಈಗ ಅವರೆಕಾಳು ಉಪ್ಪಿಟ್ಟು ಮಾಡಿದ್ದೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟ ಆದಲ್ಲಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡೋದಕ್ಕಿಂತ ಸಬ್ಸ್ಕ್ರೈಬ್ ಆಗ್ದಲೇ ತುಂಬ ಜನ ನೋಡ್ತಾ ಇದ್ದೀರಾ. ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋಕ್ಕೆ ಏನು ದುಡ್ಡು ಕೊಡಬೇಕಾಗಿಲ್ಲ, ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್. ಈರುಳ್ಳಿ ಬೆಂದಾದಮೇಲೆ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಉಪ್ಪನ್ನು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ದೆ ಅಲ್ವಾ ನಿಮಗೆ ನಾನು, ಹಂಗಾಗಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಏನಪ್ಪ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ರಸಮ್ ಪೌಡ್ರು ಅಥವಾ ಸಾಂಬಾರು ಪೌಡ್ರು ಅಂತಲೇ ಕರೀತಾರೆ. ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ರೆ ಇದನ್ನು ಸಾಕಾಗುತ್ತೆ. ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ಇಷ್ಟಪಡೋರಾದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ರಸಮ್ ಪೌಡ್ರನ್ನ. ಇಲ್ಲ ಸ್ವಲ್ಪ ನಮಗೆ ಮಸಾಲೆ ಜಾಸ್ತಿ ಬೇಡ ಅನ್ನೋದಾದರೆ ಕಡಿಮೆ ಹಾಕ್ಕೊಳ್ಬೋದು. ಮತ್ತು ಇದ್ಕಿದವರೆ ಬೇಳೆ ಹಾಕ್ತಾಯಿದ್ದೀನಿ. ನೋಡ್ತಿದ್ದೀರಾ ಅಲ್ವಾ ನೀವು? ಹಾಕಿದ್ದೀನಿ. ಇವಾಗ ಹಾಕಿದಾದ್ಮೇಲೆ ನೀಟಾಗಿ ಅದನ್ನು ಕೂಡ ಬಾಡಿಸ್ಕೊತಾ ಇದ್ದೀನಿ. ನೋಡಿ ನೀಟಾಗಿ ಫ್ರೈ ಆಗಬೇಕು. ಇದು ಕೂಡ ರಾ ಸ್ಮೆಲ್ ಇದ್ದರೆ ಅಷ್ಟು ನೀಟಾಗಿ ಟೇಸ್ಟಿಯಾಗಿ ಬರೋಲ್ಲ ಉಪ್ಪಿಟ್ಟು. ಹಂಗಾಗಿ ಇದನ್ನು ಕೂಡ ಬಾಡಿಸ್ಕೊತಾ ಇದ್ದೀನಿ. ಮಕ್ಕಳು ತರಕಾರಿಗಳ್ನ ತಿನ್ನಲಿಕ್ಕೆ ಇಷ್ಟಪಡಲ್ಲ ಅಂಥವ್ರ ಮನೇಲಿ ಈ ರೀತಿ ಉಪ್ಪಿಟ್ಟು ಮಾಡೋದ್ರಿಂದ ತರಕಾರಿಗಳ ಜ್ಯೂಸ್ ಎಲ್ಲ ಅದರೊಳಗಡೆ ಮಿಕ್ಸ್ ಆಗಿರುತ್ತಲ್ವ, ಬೆಂದಿರುತ್ತೆ, ಉಪ್ಪಿಟ್ಟೊಳಗಡೆ ಹೋಗಿರುತ್ತಲ್ವ. ಮಕ್ಕಳು ತರಕಾರಿ ತಿನ್ನಲ್ಲ ಅಂತ ಹಠ ಮಾಡ್ತಿರ್ತಾರಲ್ಲ, ಅವ್ರಿಗೆ ಬೆಸ್ಟ್ ಐಡಿಯಾ ಅಂತಲೇ ಹೇಳ್ಬೋದು ಇದನ್ನು ನಾವು. ನೆಕ್ಸ್ಟ್ ಏನಪ್ಪ ಅಂತಂದರೆ ಹುಳ್ಳಿಕಾಯಿ ಹಾಕ್ಕೊತಾ ಇದ್ದೀನಿ. ನೋಡ್ತಿದ್ದೀರಲ್ವ? ಕ್ಯಾರೆಟ್ ಸ್ವಲ್ಪ ಫ್ರೈ ಆದಮೇಲೆ ಹುಳ್ಳಿಕಾಯಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ತಿದ್ದೀರಾ ಅಲ್ವಾ? ಈ ರೀತಿ ಫ್ರೈ ಮಾಡಿ ನೀಟಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ತರಕಾರಿಗಳು ಬೆಂದಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ಉಪ್ಪಿಟ್ಟು. ಮತ್ತು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಒಂದು ವೇಳೆ ಸ್ಪೂನಲ್ಲಿ ಬೆಂದಾದ್ಮೇಲೆ ಇದನ್ನು ತಿನ್ನಲ್ಲ ಅಂದರೆ ಸ್ಮ್ಯಾಶ್ ಮಾಡಿ ಮಕ್ಳಿಗೆ ತಿನ್ಲಿಕ್ಕೆ ಕೊಡ್ಬೋದು, ಅಥವಾ ಮಕ್ಕಳ ಬಾಕ್ಸಿಗೆ ಹಾಕ್ಬೋದು. ಮತ್ತು ಏನಪ್ಪ ಅಂದರೆ ನೌಕಲ್ ಕೂಡ ಸೇರಿಸ್ತಾ ಇದ್ದೀನಿ. ನೋಡ್ತಿದ್ದೀರಾ ಅಲ್ವಾ? ಕ್ಯಾರೆಟು ಬೀನ್ಸು ಆದಮೇಲೆ ನೌಕಲ್ ಕೂಡ ಸೇರಿಸ್ಕೊತಾ ಇದ್ದೀನಿ ನಾನು. ಅದೆಲ್ಲ ಫುಲ್ ನೀಟಾಗಿ ಫ್ರೈ ಆಗಬೇಕು. ಫ್ರೈ ಆಗ್ತಿದೆ ನೋಡಿ. ಫ್ರೈ ಆಗೋಷ್ಟರಲ್ಲೇ ನಾನು
ರವೆ ಹುರ್ಕೊಳೋಣ ಅಂತ ಅಂದ್ಕೊಂಡು ರವೆ ಕೂಡ ಒಂದು ಸೈಡಲ್ಲಿ ಹುರ್ಕೊತೀನಿ. ರವೆ ಹುರಿಯೋಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿದೆ ನಾನು. ಮತ್ತೇನಪ್ಪ ಅಂದರೆ ನೀವು ಈ ರವೆ ಆದರೂ ಸೇರಿಸ್ಬೋದು, ಅಥವಾ ಬನ್ಸಿ ರವೆ ಅಂತ ಬರುತ್ತಲ್ಲ ದೊಡ್ಡ ರವೆ, ಅದಿಷ್ಟ ಆಗೋದಾದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ನಮಗೆ ಇದೇ ಇಷ್ಟ, ಹಂಗಾಗಿ ಇದನ್ನೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು. ಈ ಸಮಯದಲ್ಲಿ ನೀವು ತುಪ್ಪ ಅಥವಾ ಎಣ್ಣೆ ಏನಾದರೂ ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ನಾನು ಏನನ್ನೂ ಆ್ಯಡ್ ಮಾಡ್ತಾ ಇಲ್ಲ ಇದರಲ್ಲಿ, ಬರೀ ಹಂಗೆ ಪ್ಲೈನ್ ಹುರ್ಕೊತಾ ಇದ್ದೀನಿ. ನೋಡಿ, ಈ ಕಡೆ ತರಕಾರಿ ಕೂಡ ಬೇಯ್ತಾ ಇದೆ. ಈ ರೀತಿ ಬೇಯ್ತಾ ಇರುತ್ತಲ್ಲ, ಆವಾಗಲೇ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಕೂಡ ಸೇರಿಸ್ತಾ ಇದ್ದೀನಿ ನಾನು. ಇಷ್ಟ ಆದರೆ ಹಾಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಬಹುದು. ಅದರಲ್ಲೂ ಕಾಯಿ ತುರಿ ಅಂದರೆ ಸ್ವಲ್ಪ ನೀರಿರುತ್ತಲ್ಲ, ಹಂಗಾಗಿ ಒಣಕಾಯಿ ಅಂತಾರಲ್ಲ ಅದನ್ನು ಹಾಕಿದ್ರೆ ಇನ್ನೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಫುಲ್ ಕೊಬ್ಬರಿ ಅಲ್ಲ, ಮೀಡಿಯಮ್ ಇರುತ್ತಲ್ಲ, ಫುಲ್ ಒಣಗಿರೋದು ಅಲ್ಲ, ಫುಲ್ ಹಸಿದು ಅಲ್ಲ, ಆ ಥರ ಕಾಯಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ರವೆ ಕೂಡ ಹಾಕ್ತಾ ಇದ್ದೀನಿ. ರವೆ ಏನು ಗೊತ್ತಾ, ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕೊಬೇಕು. ನಮಗೆ ಸ್ವಲ್ಪ ತೆಳ್ಳಗೆ ಬೇಕಂದರೆ 1 ಕಪ್ ರವೆಗೆ 2.5 ಕಪ್ಪು ನೀರನ್ನು ಹಾಕ್ಬೋದು. ನಮಗೆ ಸ್ವಲ್ಪ ಗಟ್ಟಿನೇ ಇರಲಿ ಪರವಾಗಿಲ್ಲ ಅಂದರೆ 1 ಕಪ್ ರವೆಗೆ 2 ಕಪ್ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡ್ತಿದ್ದೀರಾ ಅನಿಸುತ್ತೆ. ನಮಗೆ ಈ ಥರನೇ ಇಷ್ಟ, ಹಂಗಾಗಿ 1 ಕಪ್ ರವೆಗೆ 2 ಕಪ್ಪು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಫುಲ್ ತೆಳ್ಳಗೇನು ಬೇಡ ಅನ್ನಿಸ್ತು, ಹಂಗಾಗಿ. ಸೊ ನಿಮ್ಗೆ ಯಾವ ರೀತಿ ಬೇಕೋ, ಇಷ್ಟ ಆಗುತ್ತೋ ಆ ರೀತಿ ನೀವು ಹಾಕ್ಕೊಳ್ಬೋದು. ಈ ರೀತಿ ಬೌಲಲ್ಲಿ ರವೆ ಹಾಕೋದ್ರಿಂದ ಸ್ವಲ್ಪ ಗಂಟಾಗೋ ಚಾನ್ಸಸ್ ಇರುತ್ತೆ. ಪ್ರಾಕ್ಟೀಸ್ ಇದ್ದರೆ ಓಕೆ, ಇಲ್ಲಾಂದರೆ ಗಂಟಾಗುತ್ತೆ. ಸೊ ಕೈಯಲ್ಲಿ ನಿಧಾನಕ್ಕೆ ಸ್ಲೋ ಆಗಿ ಹಾಕ್ಕೊಳ್ಬಹುದು. ಅದು ಕೂಡ ಒಂದು ಟಿಪ್ಸು. ಬರದೇ ಇರೋರಿಗೆ, ಬರೋರಾದರೆ ಚೆನ್ನಾಗೇ ಮಾಡ್ತಾರೆ. ರವೆ ಎಲ್ಲ ಹಾಕೋದು ಕಂಪ್ಲೀಟ್ ಆದಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇಟ್ಬಿಟ್ರೆ ನೀಟಾಗಿ ಅರಳುತ್ತೆ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಈಗಿತ್ತು ನಮ್ಮ ಉಪ್ಪಿಟ್ಟು. ನಿಮ್ಮ ಮನೇಲಿ ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.